ತುಮಕೂರು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ. ಗಬ್ಬೆದ್ದು ನಾರ್ತಾ ಇದೆ ಮುಖ್ಯ ರಸ್ತೆ, ಅಧಿಕಾರಿಗಳು ಡೋಂಟ್ ಕೇರ್. ತುಮಕೂರು ಮಹಾನಗರ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯವನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಬಟಾಬಯಲು ಮಾಡ್ತಾನೆ ಬಂದಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳುವ ಕೆಲಸ ಮಾತ್ರ ಮಾಡ್ತಾನೆ ಇಲ್ಲ. ತುಮಕೂರು ಮಹಾನಗರ ಪಾಲಿಕೆಗೆ ಲಕ್ಷಾಂತರ ರೂಪಾಯಿ ಅನುದಾನ ಬಂದರೂ ಕೂಡ ನಗರದ ಬಹುತೇಕ ಕಡೆ ಯುಜಿಡಿ ಚೇಂಬರ್ಗಳು ಬ್ಲಾಕ್ ಆಗಿ ರಸ್ತೆ ಮೇಲೆ ಗಲೀಜು ನೀರು ಹರಿತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬಂತೆ ವರ್ತನೆ ಮಾಡ್ತಾ ಇದೆ. ನಗರದಲ್ಲಿ ಎಲ್ಲೆಲ್ಲಿ ಯುಜಿಡಿ ಸಮಸ್ಯೆ ಆಗ್ತಾ ಇದೆ ಎಂದು ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಬಯಲು ಮಾಡ್ತಾ ಬಂದಿದೆ. ಹೌದು, ತುಮಕೂರು ನಗರದ ಜಿಲ್ಲಾಸ್ಪತ್ರೆ ಹಿಂಭಾಗದ ರಸ್ತೆಯಲ್ಲಿ ಯುಜಿಡಿ ಚೇಂಬರ್ ಕಟ್ಟಿಕೊಂಡು ರಸ್ತೆ ಮೇಲೆ ಗಲೀಜು ನೀರು ಹರಿತಾ ಇದೆ. ಇದರಿಂದ ದುರ್ವಾಸನೆ ಕೂಡ ಬೀರ್ತಾ ಇದೆ. ಇತ್ತ ವಾಹನಗಳ ಓಡಾಟದಿಂದ ಗಲೀಜು ನೀರು ಸಿಡಿತಾ ಇದ್ದು ಪಾದಾಚಾರಿಗಳು ಸಂಕಷ್ಟ ಪಡುವಂತಾಗಿದೆ. ಇನ್ನು ನಿತ್ಯ ಆಸ್ಪತ್ರೆಗೆ ಬರುವ ನೂರಾರು ಮಂದಿ ರೋಗಿಗಳು ದುರ್ವಾಸನೆಯಲ್ಲಿಯೇ ನಡೆಯುವಂತಹ ಪರಿಸ್ಥಿತಿ ಬಂದೊದಗಿದೆ. ರಸ್ತೆಯಲ್ಲಿ ನೀರು ತುಂಬಿಕೊಂಡು ಹರಿತಾ ಇದ್ರೂ ವಾಹನ ಸವಾರರು ಮಾತ್ರವಲ್ಲದೆ ಪಾದಾಚಾರಿಗಳು ದುರ್ವಾಸನೆಯಲ್ಲಿ ನಡೆದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಯುಜಿಡಿ ಸಮಸ್ಯೆ ಯಾಕೆ ಬಗೆಹರಿತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ತುಮಕೂರಿನಲ್ಲಿ ಯುಜಿಡಿ ಸಮಸ್ಯೆ ಬಗೆಹರುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಾನೀಗ ತುಮಕೂರಿನ ಸರ್ಕಾರಿ ಆಸ್ಪತ್ರೆ ಹಿಂಭಾಗದ ರಸ್ತೆಯಲ್ಲಿದ್ದೇನೆ. ದೃಶ್ಯ ಸಮೇತ ನಾನು ತೋರಿಸ್ತಾ ಹೋಗ್ತೀನಿ. ಏನು ತುಮಕೂರು ಮಹಾನಗರ ಪಾಲಿಕೆ ಪ್ರತಿ ಬಾರಿ ಕೂಡ ಈ ಬಾರಿಯೂ ಕೂಡ ಬಜೆಟ್ನಲ್ಲಿ ನಾವು ಯುಜಿಡಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಲಕ್ಷಾಂತರ ರೂಪಾಯಿನ ಮೀಸಲಾಗಿಡುತ್ತೆ, ಕೋಟ್ಯಾಂತರ ರೂಪಾಯಿ ಖರ್ಚು ಕೂಡ ಮಾಡುತ್ತೆ. ಆದರೂ ಕೂಡ ತುಮಕೂರಿನಲ್ಲಿ ಮುಖ್ಯವಾದಂಥ ಮುಖ್ಯ ರಸ್ತೆಯಲ್ಲೇ ಈ ರೀತಿ ಸಮಸ್ಯೆ ತಾಂಡವಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಕಿಂಚಿತ್ತು ಸಾಕಷ್ಟು ಅಧಿಕಾರಿಗಳು ಇದೇ ರಸ್ತೆ ಮುಖಾಂತರ ಅವರ ಕಚೇರಿಗೆ ತೆರಳುತ್ತಾರೆ. ಆದರೂ ಕೂಡ ಕಿಂಚಿತ್ತು ತಲೆ ಕೆಡಿಸ್ಕೊಂತಿಲ್ಲ ಅಂತಲೇ ಹೇಳ್ಬೋದು. ಸಾರ್ವಜನಿಕರು ನೋಡ್ತಾ ಇರ್ಬೋದು, ರಸ್ತೆ ಮಧ್ಯದಲ್ಲಿ ಯುಜಿಡಿ ನೀರು ಹರಿತಿರುವಂತಹ ರಸ್ತೆಯಲ್ಲೇ ಈಗ ಸಾರ್ವಜನಿಕರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆದರೂ ಕೂಡ ತುಮಕೂರು ಮಹಾನಗರ ಪಾಲಿಕೆ ಎಲ್ಲ ಒಂದು ಕಡೆ ತಲೆ ಕೆಡಿಸ್ಕೊಂತ ಇಲ್ಲ ಅಂತಲೇ ಹೇಳ್ಬೋದು. ನಿಜಕ್ಕೂ ಸಹ ಏನು ಸರ್ಕಾರಿ ಆಸ್ಪತ್ರೆ ಹಿಂಭಾಗದ ರಸ್ತೆ ಆಗಿರೋದ್ರಿಂದ ಸಾಕಷ್ಟು ರೋಗಿಗಳು ಕೂಡ ಈ ಆಸ್ಪತ್ರೆಗೆ ಬರುವಂಥದ್ದು. ರೋಗಿಗಳಿಗೆ ಇದರಿಂದ ಕೂಡ ಕಾಯಿಲೆ ಭೀತಿ ಇವತ್ತು ಎದುರಾಗಿರುವಂಥದ್ದು. ತುಮಕೂರು ಮಹಾನಗರ ಪಾಲಿಕೆ ಈ ನಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇಲ್ಲಿನ ಯುಜಿಡಿ ಸಮಸ್ಯೆ, ಮುಖ್ಯ ರಸ್ತೆಯಲ್ಲೇ ಹರಿಯುತ್ತಿರುವಂತಹ ಯುಜಿಡಿ ಸಮಸ್ಯೆಗೆ ತಾತ್ಕಾಲಿಕವಾಗಿ ಪರಿಹಾರ ಕೊಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರಾ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಏನಾದರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯುಜಿಡಿ ಚೇಂಬರ್ ಅನ್ನ ಸರಿಪಡಿಸಿ ಜನರಿಗೆ ಮುಕ್ತಿಯನ್ನ ಕೊಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.